ಇವತ್ತು ಹೆಸರು ಕಾಳು ಪಲ್ಯ ಅಥವಾ ಸಾರು 10 ನಿಮಿಷದಲ್ಲಿ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ಹೇಳ್ತೀನಿ ನೋಡಿ. ಅದಕ್ಕೆ ಪಲಾವ್ ಎಲೆ, ಖಾರ ಪುಡಿ, ಜೀರಿಗೆ, ಸಾಸಿವೆ, ಅದೇ ಥರ ಅರಿಶಿನ ಪುಡಿ, ಗರಂ ಮಸಾಲ ಇಷ್ಟು ಐಟಮ್ ತೆಗೆದುಕೊಳ್ಳಿ. ಆನಂತರ 2 ಚಿಕ್ಕದಾಗಿರೋ ಟೊಮೆಟೊನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ಥರ ಆಲೂಗಡ್ಡೆನ ಚಿಕ್ಕದಾಗಿ 2 ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ಥರ ಹೆಸರು ಕಾಳನ್ನು ಡೈರೆಕ್ಟಾಗಿ 5 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ. ಯಾವುದೇ ಥರದ ನೆನೆಸಿಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ 5 ವಿಸಿಲ್ ಹೊಡೆಸ್ಕೊಂಡ್ರೆ ಸ್ಮೂತಾಗಿರುತ್ತೆ. ಹಾಗೆ ಒಂದು ಪಾತ್ರೆ ತೆಗೆದುಕೊಂಡು ಅದನ್ನು ಗ್ಯಾಸ್ ಮೇಲಿಟ್ಟು ಆಮೇಲೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಪಾತ್ರೆ ಸ್ವಲ್ಪ ಡ್ರೈ ಆಗಲಿ, ಇಲ್ಲ ಅಂದರೆ ನೀವು ಆಯಿಲ್ ಹಾಕಿದ್ರೆ ಆ ಆಯಿಲ್ ಸೀರುತ್ತೆ. ಅದಕ್ಕೋಸ್ಕರ ಡ್ರೈ ಆಗೋ ತನಕ ವೆಯ್ಟ್ ಮಾಡಿ ಆದಮೇಲೆ ಡ್ರೈ ಆದಮೇಲೆ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ. ತೆಂಗಿನೆಣ್ಣೆ ಜೀವಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಆ ಕಾರಣಕ್ಕೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ ಎಣ್ಣೆ ಇಷ್ಟ ಆಗುತ್ತೋ ಆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ ತೆಂಗಿನೆಣ್ಣೆನೇ ಯೂಸ್ ಮಾಡಿದ್ದೀನಿ. ತೆಂಗಿನೆಣ್ಣೆ ಯೂಸ್ ಮಾಡಿದ್ರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ನಾವು ತೆಂಗಿನೆಣ್ಣೆ ಜಾಸ್ತಿ ಯೂಸ್ ಮಾಡೋದ್ರಿಂದಾಗಿ ನಾನು ತೆಂಗಿನೆಣ್ಣೆನೇ ಯೂಸ್ ಮಾಡಿದ್ದೀನಿ. ಪ್ಲೀಸ್ ತೆಂಗಿನೆಣ್ಣೆ ಇದು ತೆಂಗಿನೆಣ್ಣೆನೇ ಸ್ವಲ್ಪ ಹಾಕಿದ್ದೀನಿ. ಅದು ಹಾಕಿದ ನಂತರ ತೆಂಗಿನೆಣ್ಣೆ ಹಾಕಿ ಆದಮೇಲೆ ಅದು ಸ್ವಲ್ಪ ಕಾಯೋ ತನಕ ವೆಯ್ಟ್ ಮಾಡಬೇಕು. ನಾವು ಆಲ್ಮೋಸ್ಟ್ ಮಣ್ಣಿನ ಪಾತ್ರೆ ಜಾಸ್ತಿ ಯೂಸ್ ಮಾಡ್ತೀವಿ, ಯಾಕಂದರೆ ಮಣ್ಣಿನ ಪಾತ್ರದಲ್ಲಿ ಟೇಸ್ಟ್ ಆಗುತ್ತೆ ಅಂತ ಈ ಕಾರಣಕ್ಕೆ ಮಣ್ಣಿನ ಪಾತ್ರೆ ಜಾಸ್ತಿ ಯೂಸ್ ಮಾಡ್ತೀವಿ. ಆನಂತರ ತೆಂಗಿನೆಣ್ಣೆ ಹಾಕಿದ್ಮೇಲೆ ಪಲಾವ್ ಎಲೆ ಹಾಕಬೇಕು. ಪಲಾವ್ ಎಲೆ ಹಾಕಿದ್ಮೇಲೆ ನಾವು ತೊಗೊಂಡಿದ್ದೀವಲ್ಲ ಜೀರಿಗೆ, ಸಾಸಿವೆ, ಆ ಐಟಮ್ ಎಲ್ಲ ಹಾಕಬೇಕು. ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಆನಂತರ ನಾವು ತಗೊಂಡಿರೋ ಎಲ್ಲ ಐಟಮ್ನು ಅದಕ್ಕೆ ಹಾಕಬೇಕು. ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಖಾರ ಪುಡಿ, ಅದೇ ಥರ ಗರಂ ಮಸಾಲೆ ಇವೆಲ್ಲವನ್ನು ಹಾಕಿ ಆನಂತರ ಚಿಕ್ಕದಾಗಿ ಹಚ್ಕೊಂಡಿದ್ದೀವಲ್ಲ ಆ ಟೊಮೆಟೊ ಸಹ ಅದಕ್ಕೆ ಹಾಕಬೇಕು. ಅದಕ್ಕೆ ಹಾಕಿ ಆದಮೇಲೆ ಅದನ್ನು ಉಪ್ಪು ಹಾಕಬಾರ್ದು. ಈಗ ಉಪ್ಪು ಹಾಕಿದ್ರೆ ಟೊಮೆಟೊ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೆಂದ್ಕೊಳ್ಳಲ್ಲ. ಆ ಕಾರಣಕ್ಕೆ ಉಪ್ಪು ಹಾಕಬೇಡಿ. ಆನಂತರ ಟೊಮೆಟೊ ಚೆನ್ನಾಗಿ ಬೆಂದ ನಂತರ ನೀವು ಉಪ್ಪು ಹಾಕಿ ಆದ ನಂತರ ಆಲೂಗಡ್ಡೆನ ಅದಕ್ಕೆ ಚಿಕ್ಕದಾಗಿ ಹಚ್ಕೊಂಡಿರ್ತೀರಲ್ಲ ಆ ಆಲೂಗಡ್ಡೆನ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡಿ. ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿ. ಅದಕ್ಕೆ ನೀರು ಹಾಕಿಟ್ಟು ವಿಡಿಯೋ ಸ್ಕಿಪ್ ಆಗಿದೆ. ನೀರು ಆ್ಯಡ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡಿ. ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ಆಲೂಗಡ್ಡೆ ಅನ್ನೋದು ಅರ್ಧ ಬೆಂದಿರಬೇಕು. ಅರ್ಧ ಬೆಂದ ನಂತರ ಒಂದು ಸಲ ಆಲೂಗಡ್ಡೆ ಚೆಕ್ ಮಾಡಿ. ಅರ್ಧ ಬೆಂದ ನಂತರ ನೀವು ಬೇಯಿಸಿರೋ ಹೆಸರು ಕಾಳನ್ನು ಅದಕ್ಕೆ ಹಾಕಬೇಕು. ಅದಕ್ಕೆ ಹಾಕಿದ್ಮೇಲೆ ಈಗ ಹಾಕಿದ್ದೀನಿ ನಾನು. ಅದಕ್ಕೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ. ಒಂದು ಸಲ ಟೇಸ್ಟ್ ನೋಡಿ. ಉಪ್ಪು ಅಥವಾ ಖಾರ ನಿಮಗೆ ಕಮ್ಮಿ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಆವಾಗ 10 ನಿಮಿಷದಲ್ಲಿ ಹೆಸರು ಕಾಳು ಪಲ್ಯ ರೆಡಿ ಆಗುತ್ತೆ.